ವಾರಣಾಸಿ ಎಲ್ಲಿ ಶಿವ ನೆಲೆಸಿದ್ದಾನೆ ಅಂದರೆ ನಾವು ಈ ಜಾಗನ ತೋರಿಸ್ತೀವಿ. ಭಾರತದ ಸ್ಪಿರಿಚುವಲ್ ಕ್ಯಾಪಿಟಲ್ ಅಂದರೆ ತಪ್ಪಾಗಲ್ಲ. ಈ ಜಾಗಕ್ಕೆ ಕಾಶಿ ಬನಾರಸ್ ಅಂತ ಕೂಡ ಹೆಸರಿದೆ. ವಾರಣಾಸಿ ಅಂತ ಏನಕ್ಕೆ ಕರೀತಾರೆ ಅಂದರೆ ವರುಣ ಮತ್ತು ಅಸ್ಸಿ ನದಿ ಎರಡು ಸಂಗಮವಾಗುವ ಜಾಗ ಇದು. ಅದಕ್ಕೆ ಇದನ್ನು ವಾರಣಾಸಿ ಅಂತ ಕರೀತಾರೆ. ಕಾಶಿ ಎಂಥ ಅದ್ಭುತ ಜಾಗ ಅಂದರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದಲ್ಲ ಒಂದು ಸಲನಾದರೂ ಇಲ್ಲಿ ಬಂದು ಭೇಟಿ ನೀಡಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಜೀವನ ಅಂದರೆ ಏನು, ನಾವು ಹೇಗೆ ಬದುಕಬೇಕು, ಏನನ್ನ ಮಾಡ್ತಾಯಿದ್ದೀವಿ, ಎಲ್ಲಿದ್ದೀವಿ ಅನ್ನೋದನ್ನು ಈ ಜಾಗ ಸಾಕ್ಷಾತ್ ಕಣ್ಮುಂದೆ ತಂದು ತೋರಿಸ್ಕೊಡುತ್ತೆ. ಎಷ್ಟೇ ಆದರೂ ಶಿವ ಮತ್ತು ಪಾರ್ವತಿಯ ಪ್ರೀತಿಗೆ ಸಾಕ್ಷಿಯಾದಂಥ ಜಾಗ ನಮ್ಮ ವಾರಣಾಸಿ. 7 o'clock ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ. 6:45 ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ 7 ಕರೆಕ್ಟಾಗಿ ಗಂಗಾ ಆರತಿ ಸ್ಟಾರ್ಟ್ ಆಗುತ್ತೆ. ನೀವೇನು ನನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ, ಅಲ್ಲೇ ಗಂಗಾ ಆರತಿ ಆಗೋದು ಡಾರ್ಲಿಂಗ್ಸ್. ನನ್ನ ಹಿಂದೆ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ತಾಯಿ ಗಂಗೆಗೆ ಗಂಗಾ ಆರತಿಯನ್ನು ಇದೇ ಜಾಗದಲ್ಲಿ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಆರ್ಚ್ ಕೆಳಗಡೆ ನಿಂತ್ಕೊಂಡು, ಅಂದರೆ ಏನು ಡಿಸೈನ್ ಇದೆ ಇಲ್ಲಿ ನಿಂತ್ಕೊಂಡು ಗಂಗಾ ಆರತಿಯನ್ನು ಮಾಡ್ತಾರೆ. ಇಲ್ಲಿ ನೋಡಿ ಶಿವ ಇದ್ದಾರೆ. ಈ ಪ್ಲೇಸಲ್ಲಿ ಗಂಗೆ ಆರತಿಯನ್ನು ಮಾಡೋದು. ಇಲ್ಲಿಂದ ನೋಡಿದ್ರೆ ಬ್ಯಾಕಲ್ಲಿ ನೀವೇನೇನು ನೋಡ್ತಾ ಇರಲ್ಲ ಎಲ್ಲ ಬೋಟ್ಸು ಡಾರ್ಲಿಂಗ್ಸ್. ಬೋಟಲ್ಲಿ ನೀವು ದುಡ್ಡು ಕೊಟ್ಟು ನಿಂತ್ಕೊಬೇಕು. ಬಂದ್ಬಿಟ್ಟ ಇವನು ಬ್ರೋ. ಇವನು ಏನು ಗೊತ್ತಾ, ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅವಾಗಿಂದ ಬಂದ್ರೆ ಅವರು, ಇವ್ನು ಬಿಡ್ತಾ ಇಲ್ಲ. ನಾನು ಬರ್ತೀನಿ ಅಂತ ನನ್ನ ಹೋಗೋಕ್ಕೂ ಬಿಡ್ತಾ ಇಲ್ಲ. ಅವ್ನು ಬ್ರೋ ಹೋಗಿ ಹಾಕೊಡ್ತಾವನೆ. ಹಾಂ ಬ್ರೋ, ಅವ್ರು ಹೋಗ್ತಾವ್ರು, ಅಲ್ಲೋಗ್ತಾವ್ರು ಅಂತ. ಅರುಣ್ ಸಾನ್ ನಮ್ಮ ಜೊತೆ ಇದ್ದಾರೆ. काशी का लोकल का बिड्डा और क्या लड़का हिंदी थोड़ा आता है आप, मेरे को थोड़ा आता है, बट समझ में आता है, सब कुछ समझ में आता है, बोलने का थोड़ा आता है. इस गंगा आरती ಸ್ಟಾರ್ಟ್ ಆಗ್ತಾ ಇದೆ. ಬಂದು ನಿಂತ್ಕೊತಾ ಇದ್ದಾರೆ ಕಿಶನ್ ಬ್ರೋ, ನಾನು ಇದ್ದಿದ್ದು, ಆಮೇಲೆ ಗಾನ್ವಿ ಮತ್ತು ನಮ್ಮ ಬ್ರೋ ಜಾಯ್ನ್ ಆದರು, ಆಮೇಲೆ ಇವನು ಜಾಯ್ನ್ ಆದ, ಇವಾಗ ಸುಷ್ಮಿತಾ ಅವ್ರು ಜಾಯ್ನ್ ಆಗಿದ್ದಾರೆ. ಇನ್ನೂ ಜಾಸ್ತಿ ಜನ ಜಾಯ್ನ್ ಆದರೆ ಹೋಲ್ ಬಸ್ ಸ್ಟ್ರೀಟ್ನ ಸುತ್ಕೊಂಡು ಹೋಗ್ತೀವಿ. ಜಾಯ್ನ್ ಆಗಲಿಲ್ಲ ಅಂದರೆ ಇಷ್ಟೇ ಜನ. ನಿಲ್ಸಿ ಗಂಗಾ ಆರತಿ ಇಷ್ಟು ಹತ್ರದಿಂದ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಬೋಟ್ ಮೇಲೆ ಅವ್ರ ಥರ ನಾರ್ಮಲ್ ಆಗಿ ಕೂತ್ ನೋಡಿದ್ದೆ. ಆ್ಯಕ್ಚುಲಿ ಸಖತ್ತಾಗಿರುತ್ತೆ ನಿಜವಾಗ್ಲೂ. ನೋಡಿ, ಇವಾಗ ತುಂಬ ಹತ್ರದಿಂದ ನೋಡ್ತಾ ಇದ್ದೀವಿ. ಒಂದು करम जिसे पुकारे वो पहुँचे गंगा किनारे, मन पावन हो गंगा में डूबे नहाए, मन रावण जो लहरों में तूने बहाए, जो चला गया वो लौट के फिर ना आए, तेरा कर्म ही है जो संग तेरे ही जाए. हर हर गंगे हर हर गंगे हर हर गंगे गंगे हर हर गंगे हर हर गंगे गंगे हर हर गंगे हर हर ಹರ ಗಂಗೆ. ಕರೆಕ್ಟ್ ಟೈಮಿಗೆ ಬಂದ್ರಿ. ಇವಾಗ ಕದ್ದು ಎಸ್ಕೇಪ್ ಆಗಿ ಹೋಗ್ತಾ ಇದ್ವಿ. ಇಲ್ಲಿಂದ ಡೈರೆಕ್ಟ್ ಎಂಟ್ರಿ. ಇಲ್ಲಿ ಒಂದು ಚಿಕ್ಕ ದಾರಿ ಇದೆ, ಆ ದಾರಿ ಮುಖಾಂತರ ನಾವು ಹೋಗ್ಬಿಡೋಣ. ಡಾರ್ಲಿಂಗ್ಸ್, ದ ರಿಯಲ್ ಓಜಿ ಕಾಶಿ ಇಲ್ಲಿಂದ ಶುರು ಆಗುತ್ತೆ. ಇಷ್ಟೇ ಇದೆ ನೋಡಿ ರೋಡ್ಗಳು, ಈ ಬಿಬ್ರೆ ನಡೆಯೋಕ್ಕಾಗುತ್ತೆ. ಅಷ್ಟೇ ಚಿಕ್ಕ ರೋಡಲ್ಲಿ ಇಡೀ ಕಾಶಿನೇ ಇದೇ ಥರ ಇರುತ್ತೆ. ಇಲ್ಲೆಲ್ಲ ಎಷ್ಟು ದೇವಸ್ಥಾನಗಳಿದೆ ಅಂದರೆ ಹೆಜ್ಜೆಗೊಂದೊಂದು ದೇವಸ್ಥಾನ. ಹಸುಗಳೆಲ್ಲ ಇಲ್ಲೇ ಇರುತ್ತೆ. ಏನು ಮಾಡಲ್ಲ ಹೋಗಿ, ಹಸುಗಳೆಲ್ಲ ಇಲ್ಲೇ ಇರುತ್ತೆ. ನೋಡಿ, ಪ್ಲಾಸ್ಟಿಕ್ ಕವರ್ ಹಾಕಿದ್ದಾರೆ. ಪಾಪ ಅದು ತಿನ್ನಕ್ಕೆ ಟ್ರೈ ಮಾಡ್ತಾ ಇದೆ. ಹೇಗೆ ತಿನ್ನುತ್ತೆ? ನಾವು ಈ ಥರ ಗಲ್ಲಿಗಳಲ್ಲಿ ಹೋಗ್ತಾ ಇದ್ವಿ. ಈಗ ನಾವು ಹೋಗ್ತಾ ಇರೋದು ನಮ್ಮ ಎದುರುಗಡೆ ಮಣಿಕರ್ಣಿಕಾ ಘಾಟ್ ಇದೆ. ಮಣಿಕರ್ಣಿಕಾ ಘಾಟ್ ಪ್ರಪಂಚದಲ್ಲೇ ಇದೊಂದೇ ಜಾಗ ದಿನದ 24 ಗಂಟೆ ಕೂಡ ಹೆಣನ ಸುಡುವಂಥ ಜಾಗ. ಡಾರ್ಲಿಂಗ್ಸ್ ಹೇಳ್ತಾರೆ, ಕಾಶಿಯಲ್ಲಿ ನೀವೇನಾದರೂ ಸತ್ತರೆ ನಿಮಗೆ ಹುಟ್ಟು ಇಲ್ಲ, ಸಾವು ಇಲ್ಲ, ಸಾಕ್ಷಾತ್ ಶಿವನಲ್ಲಿ ಲೀನರಾಗ್ತೀರಾ ಅಂತ.
24 ಗಂಟೆನೂ ಹೆಣ ಸುಡೋ ಜಾಗ. ವರ್ಲ್ಡ್ ಫೇಮಸ್ ಮಣಿಕರ್ಣಿಕಾ ಘಾಟ್. ನೋಡಿ ಇದೇ ಕಟ್ಟಿಗೆಗಳಲ್ಲಿ ಹೆಣನ ಸುಡೋದು. ಅಗುರಿಗಳೆಲ್ಲ ಸಿಗ್ತಾರೆ. ಮಣಿಕರ್ಣಿಕಾ ಘಾಟ್ನ ನೋಡ್ಕೊಳ್ಳಿ ಡಾರ್ಲಿಂಗ್ಸ್. ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನೋಡಿ ಇಲ್ಲೇ ಇವರೆಲ್ಲ ಹೇಗೆ ನೋಡ್ತಾರೆ ನೋಡಿ, ಅಲ್ಲೆಲ್ಲ ಕೋಳಿಗಳಿದೆ. ಇವರೆಲ್ಲ ಹೇಗೆ ಬದುಕ್ತಾರೆ ನಂಗೆ ಗೊತ್ತಿಲ್ಲ. ಇದೆಲ್ಲ ನೀವೇನು ನೋಡ್ತಾ ಇದ್ದೀರ ಮರಗಳು ಸುತ್ತಮುತ್ತ, ಅದೆಲ್ಲ ಹೆಣ ಸುಡೋದಕ್ಕೆ ಇಟ್ಟಿರೋದು. ನೋಡಿ ಹೆಣ ಸುಡ್ತಾ ಇದ್ದಾರೆ. ನಿನ್ನ ಆಸೆ, ನಿನ್ನ ದುರಾಂಕಾರ, ನಿನ್ನ ಕೆಟ್ಟ ಬುದ್ಧಿ ಎಲ್ಲ ಇಲ್ಲಿ ಮಣ್ಣಾಗಿ ಹೋಗ್ತಾ ಇದೆ. ನಮ್ಮ ಮುಂದೆನೇ ಒಂದು ಹೆಣ ಸುಡ್ತಾ ಇದ್ದಾರೆ. ನೋಡಿ ಇಷ್ಟೇ ಜೀವನ. ಕಣ್ಗೆಲ್ಲ ಹೊಗೆ ಹೋಗ್ತಾ ಇದೆಯಲ್ಲ, ಅದು ಯಾವುದೋ ಏನಂತಾರೆ ಸೌದೆ ಹೊಗೆ ಅಲ್ಲ, ಅಲ್ಲಿ ದೇಹ ಸುಡ್ತಾ ಇದ್ದಾರೆ. ನಮ್ಮಂಥ ದೇಹನ ಆ ಹೊಗೆ ನಮ್ಮ ಕಣ್ಣಿಗೆ ಹೋಗ್ತಾ ಇದೆ. ತುಂಬ ಸೆನ್ಸಿಟಿವ್ ಆಗಿರೋರು ಈ ಜಾಗಗಳಿಗೆ ಬರಬಾರ್ದು. ನೀವು ಕೂಡ ಬರಬೇಡಿ. ತುಂಬ ಸೆನ್ಸಿಟಿವ್ ಆಗಿದ್ರೆ, ಭಯ ಇದ್ದರೆ. ಅಲ್ಲಿ ನೋಡಿ ಇಲ್ಲಿ ಒಂದು ಸುಡ್ತಾ ಇದ್ದಾರೆ. ಈ ಕಡೆ ಅಂತ ಬಂದರೆ 1 2 3 4 5 ಎಷ್ಟು ಚಿತೆಗಳಿದೆ, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. 1 2 3 4 5 6 ಚಿತೆ ಅಲ್ಲಿದೆ. ಅಲ್ಲೊಂದು ಚಿತೆ ಇದೆ ನೋಡಿ. ಆ ಯಪ್ಪನಿಗೆ ಭಯ ಅನ್ನೋದೇ ಇಲ್ಲ ಡಾರ್ಲಿಂಗ್ಸ್. ಇವಾಗ ಒಂದು ಬಾಡಿ ಬಂತು, ಆ ಬಾಡಿನ ಆ ಥರ ಕಟ್ಕೆ ಮೇಲೆ ಇಡ್ತಾರೆ. ರಾಮ ರಾಮ ಸತ್ಯ ಹೇ, ರಾಮ ರಾಮ ಸತ್ಯ ಹೇ ಅಂತ ಹೇಳಿ ನೋಡಿ. ಅಷ್ಟೇ ಲೈಫು. ಎಷ್ಟು ಚೆನ್ನಾಗಿ ಮಲಗಿದ್ದಾರೆ ನೋಡಿ. ಅವ್ರು ಯಾರೋ ಗೊತ್ತಿಲ್ಲ, ಆನಂದವಾಗಿ ಮಲಗಿದ್ದಾರೆ. ಈಗ ಇಲ್ಲಿ ಈ ಬೆಂಕಿಯಲ್ಲಿ ಲೀನವಾಗಿ ಹೋಗ್ತಾರೆ ಮಣಿಕರ್ಣಿಕಾ ಘಾಟಲ್ಲಿ. ನೋಡಿ ಅಲ್ಲೊಂದು ಬಂದಿದೆ ನೋಡಿ ಡಾರ್ಲಿಂಗ್ಸ್ ಬಾಡಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ತಲೆ ಕ್ಯಾಮ್ರಾದಲ್ಲಿ. ಸೊ ಇಲ್ಲಿ ಇನ್ನೊಂದು ಏನಂತ ಅಂದರೆ, ಒನ್ಲಿ ನ್ಯಾಚುರಲ್ ಡೆತ್ಸ್, ಯಾರು ಹಂಗೇನೆ ಸತ್ತೋಗಿರ್ತಾರೆ ಅವ್ರದ್ದು ಮಾತ್ರ ಇಲ್ಲಿ ಬಾಡಿ ಸುಡೋದು ಮಣಿಕರ್ಣಿಕಾ ಘಾಟಲ್ಲಿ. ಘಾಟಲ್ಲಿ ಅಂದರೆ ಅನ್ಯಾಚುರಲ್ ಡೆತ್ಸ್, ಸೂಸೈಡ್ಸ್ ಆಗಲಿ, ಆಕ್ಸಿಡೆಂಟ್ಸ್ ಆಗಲಿ, ಆ ಬಾಡೀಸ್ನೆಲ್ಲ ಹರಿಶ್ಚಂದ್ರ ಘಾಟಲ್ಲಿ ಸುಡೋದು. ಓ ಮುಖಕ್ಕೆ ಹೆಂಗೆ ಹೊಡಿತು ಅಂದರೆ ಸ್ಮೆಲ್ಲು ಡೆಡ್ ಬಾಡಿದು. ಇಲ್ಲೇ ಸುಡ್ತಾ ಇದ್ದಾರೆ ಮಣಿಕರ್ಣಿಕಾ ಘಾಟಿಗೆ. ಟಾಟಾ ಬಾಬಾ ಹೇಳೋಣ. ನಮ ಪಾರ್ವತಿ ಪತಿಯ ಹರ ಹರ ಮಹಾದೇವ್. ಶಿವನ ಹೆಸರು ಹೇಳ್ಕೊಂಡು ಹೋಗೋಣ. ಕಣ್ಣು ಹೆಂಗಾಗ್ಬಿಟ್ಟಿದೆ ನೋಡಿ ಡಾರ್ಲಿಂಗ್ಸ್. ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಕಣ್ಣು ಹೆಂಗಾಗಿದೆ ಅಂತ ನಂದು ಗೊತ್ತಾಗ್ತಾ ಇಲ್ಲ ಅಂದರೆ ನಮ್ಮ ಬ್ರೋ ತೋರಿಸ್ತೀನಿ ನೋಡಿ. ಜಸ್ಟ್ 10 ನಿಮಿಷ ನಿಂತಿದ್ದು ನಾವಲ್ಲಿ. ಕಣ್ಗಳು ಯಾವ ಥರ ಆಗಿದೆ ಅಂತ. ಈ ಕಟ್ಗೆಗಳನ್ನೆಲ್ಲ ಮಾರ್ತಾರೆ ಅವರು. ಡೆಡ್ ಬಾಡಿ ಅಂದರೆ ನಾವು ಯಾವ್ದಾದ್ರು ಬಾಡಿ ತೊಗೊಬಂದರೆ ಇಲ್ಲಿ ದುಡ್ಡು ಕೊಟ್ಟು ತೊಗೊಬೇಕು. ಕಟ್ಗೆಗಳಿಗೆ ಸಪ್ರೇಟ್ ರೇಟ್ ಇರುತ್ತೆ. ಓಕೆ ಡಾರ್ಲಿಂಗ್ಸ್, ಇವಾಗ ನೋಡಿ ಇದು ನಿಜವಾದ ಕಾಶಿ. ಇಷ್ಟು ಚಿಕ್ಕ ಸ್ಟ್ರೀಟು ಎಲ್ಲ ಹಿಂಗೆ ಹೋಗ್ಬೇಕು. ಇಡೀ ಸ್ಟ್ರೀಟ್ ಪೂರ ಹಿಂಗೆ. ಯಾಕೆ? 2 ವೀಲರ್ ಮಾತ್ರ ಅಲೌಡ್ ಇಲ್ಲಿ. ಪರವಾಗಿಲ್ಲ, ನಡ್ಕೊಂಡು ಹೋಗೋಣ. ಕೂತ್ಕೊಂಡ್ಬಿಡ್ರಿ. ಇಲ್ಲಿಂದ ಸುಮಾರು ಕಿಲೋಮೀಟರ್ ಐತೆ. ಸುಮಾರು ಕಿಲೋಮೀಟ್ರ್ ಏನಿಲ್ಲ ಬ್ರೋ, ಸ್ವಲ್ಪನೇ ಇದೆ. ಕಾಶಿಯಲ್ಲಿ ಯಾರ್ದೋ ಬೈಕ್ನ ಓಡಿಸ್ತಾ ಇದ್ದೀನಿ. ಯಾರ ಬೈಕ್ ಅಂತ ನಂಗೆ ಗೊತ್ತಿಲ್ಲ. ಕಾಶಿಯಲ್ಲಿ ಅವ್ರ ಬೈಕ್ನ ಓಡಿಸ್ತಾ ಇದ್ದೀನಿ. भाग गए पीछे से, इतना जाम कंजेस्टेड है। ಹಾಂ ಓಕೆ ಆಯ್ತು. ಓಕೆ ಹೋಗೋಣ ಬನ್ನಿ ಡಾರ್ಲಿಂಗ್ಸ್, ಲೆಟ್ಸ್ ಗೋ. ಅಕ್ಕಪಕ್ಕ ನೋಡಿ ಸಾಕಾಗಿದೆ ಡಾರ್ಲಿಂಗ್ಸ್. ಟೀಕೆ ಈಗ ಬ್ಲೂ ಲಸ್ಸಿ ಪಾಯಿಂಟ್ಗೆ ನಾವು ಹೋಗ್ತಾ ಇದ್ದೀವಿ. ನೋಡಿ ಸುತ್ತಮುತ್ತ ಎಷ್ಟು ದೇವಸ್ಥಾನಗಳಿದೆ, ಅಂಗಡಿಗಳಿದೆ, ಆ್ಯಂಡ್ ಜನಗಳು ಹಂಗೆ ಇದ್ದಾರೆ. ಕಾಶಿ ಎಷ್ಟು ಚಿಕ್ಕದು ನೋಡಿ ಡಾರ್ಲಿಂಗ್ಸ್. ಒಂದೇ ಒಂದು ಬೈಕ್ ಹೋಗೋಕ್ಕಾಗುತ್ತೆ. ಕರೆಕ್ಟ್ ರೂಟಲ್ಲಿ ಹೋಗ್ತಾ ಇದೀವ ಇಲ್ವಾ ಅದು ಗೊತ್ತಾಗ್ತಾ ಇಲ್ಲ ನನಗೆ. ಅವ್ರು ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಫಸ್ಟ್ ಟೈಮ್ ಗಾಡಿ ಕಾಶಿಯಲ್ಲಿ ನಾನು ಬೈಕ್ ಓಡಿಸ್ತಾ ಇರೋದು. ಆಯ್ತು ಹೋಗಪ್ಪ. ಕ್ರೇಜಿ ಆಗಿದೆ. ಅಯ್ಯೋ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಇದು. ಅನ್ಕೊಂಡೇ ಇರಲಿಲ್ಲ. ಸಖತ್ತಾಗಿದೆ. ಹೆಂಗನ್ಸ್ತು ಫೀಲು? ಸಖತ್ತಾಗಿದೆ ಅಲ್ಲ ಬ್ರೋ? ಸಖತ್ತಾಗಿತ್ತು ಬ್ರೋ, ನಿಜವಾಗ್ಲೂ ಕ್ರೇಜಿ ಫೀಲಿಂಗ್ ನಂಗಂತೂ. ಡಾರ್ಲಿಂಗ್ ಸಖತ್ತಾಗಿದೆ ಫೀಲಿಂಗು. ಯಾರ್ದೋ ಡಾರ್ಲಿಂಗ್ಸ್ ಫೋನ್ ಟಪಾರ್ ಅಂತ ಸ್ವಿಚ್ ಆಫ್ ಆಗಿತ್ತು. ಸೊ ನೈಟ್ ನಾವು ಏನೇನೆಲ್ಲ ಮಾಡಿದ್ವಿ ಅನ್ನೋದು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬೆಳಗಿನ ಜಾವ 2 ಗಂಟೆಗೆ ನಾವು ದರ್ಶನಕ್ಕೆ ಬಂದಿದ್ವಿ. ಇದು ನೀವೇನು ಕ್ಲಿಪ್ಸ್ ನೋಡ್ತಾ ಇದ್ರೆ ಇದು ಮಾರ್ನಿಂಗ್ ಕ್ಲಿಪ್ಸ್. ಏನಕ್ಕೆ ಅಂತ ಅಂದರೆ ಫೋನ್ ಅಲೌಡ್ ಇರಲ್ಲ, ನೀವು ಕೂಡ ತೊಗೊಂಡು ಹೋಗಬೇಡಿ. ನೀವೇನು ನೋಡ್ತಾ ಇದ್ರೆ ಇದು ಔಟ್ಡೋರ್ ಕಾರಿಡಾರ್ ಆಫ್ ಕಾಶಿ ವಿಶ್ವನಾಥನ ಟೆಂಪಲ್. ಇಲ್ಲೇನು ನೋಡ್ತಾ ಇದ್ರೆ ಡಾರ್ಲಿಂಗ್ಸ್, ಈ ಟೆಂಪಲಲ್ಲಿ ನಿಮಗೆ ಭಾರತಾಂಬೆ ಒಂದು ವಿಗ್ರಹ ಕಾಣಿಸುತ್ತೆ. ಇಲ್ಲಿ ನೋಡಿ ಇದೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ಶ್ರೀ ಕಾಶಿ ವಿಶ್ವನಾಥನ ಟೆಂಪಲಿನ ಗೋಪುರ ಡಾರ್ಲಿಂಗ್ಸ್. ಇದ್ರ ಕೆಳಗಡೆನೆ ಕಾಶಿ ವಿಶ್ವನಾಥ ರಾರಾಜಿಸ್ತಾ ಇರುವಂಥದ್ದು, ಕೂತಿರುವಂಥದ್ದು. ಇಲ್ಲೇ ಬರ್ತಾರೆ ನೋಡಿ. ಇದು ಪ್ರಪಂಚದಲ್ಲಿರುವ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದು ಡಾರ್ಲಿಂಗ್ಸ್. ಈ ಜ್ಯೋತಿರ್ಲಿಂಗದ ದರ್ಶನನ ನಾವು ಮಾಡಿದ್ದು. ನೀವೇನು ನೋಡ್ತಾ ಇದ್ದೀರಾ ಕಾಶಿ ವಿಶ್ವನಾಥ ಹೇಗೆ ರಾರಾಜಿಸ್ತಾ ಇದ್ದಾರೆ ನೋಡಿ. ಇದೇ ಲಿಂಗವನ್ನು ನಾನು ಕೈಯಲ್ಲಿ ಇಟ್ಕೊಂಡಿದ್ದು ಡಾರ್ಲಿಂಗ್ಸ್. 2 ರಿಂದ 3 ಸೆಕೆಂಡ್ ಹಾಗೆ ಇಟ್ಕೊಂಡಿದ್ದೆ.
ವಾವ್. ಡಲ್ಲಿಂಗ್ಸ್ ಬೆಳಿಗ್ಗೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ನಾವು ಇವಾಗ ತಿಂಡಿ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ಫೋನ್ ಗೀನ್ ಯಾವುದೂ ಅಲೋವೇ ಇರಲಿಲ್ಲ. ಫೋನು ಸ್ಲಿಪ್ಪರ್ಸ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ವಿ. ಬೆಳಗಿನ ಜಾವ 2 ಗಂಟೆಗೆ ನಾವು ಹೋಗಿ ಕ್ಯೂವಲ್ಲಿ ನಿಂತ್ಕೊತೀವಿ ಡಲ್ಲಿಂಗ್ಸ್. 2 ಗಂಟೆಯಿಂದ 3 ಕಾಲು ತನಕ ಹತ್ತತ್ರ 1 ಅವರ್ ಕ್ಯೂವಲ್ಲೇ ನಿಂತಿದ್ದ ಕಡೆ ಆಮೇಲೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂವ್ ಆಗ್ತಾ ವಿತಿನ್ 10 ಮಿನಿಟ್ಸ್ ಒಳಗಡೆ ಹೋಗ್ತೀವಿ. ಅಲ್ಲೋಗಿ ಕುತ್ಕೊಂಡು ಅಲ್ಲಿ ಅಲಂಕಾರ ಮಾಡೋದನ್ನೆಲ್ಲ ತೋರಿಸ್ತಾರೆ. ಅಂದರೆ LED ಅಲ್ಲಿ ನೋಡ್ತೀವಿ, ಗರ್ಭಗುಡಿ ಕ್ಲೋಸ್ ಇರುತ್ತೆ. ಹಾಗೆ ಪೂಜೆ ಎಲ್ಲ ಮುಗಿದ ಮೇಲೆ ಡಾರ್ಲಿಂಗ್ಸ್ ಲಿಂಗನ ತೊಳಿಬೇಕಾದ್ರೆ ನಮಗೆ ಸ್ಪರ್ಶ ದರ್ಶನಕ್ಕೆ ಅವಕಾಶ ಇರುತ್ತೆ. ನಾವು ಎಲ್ಲರೂ ಕೂಡ ಯಾರ್ಯಾರು ಬಂದಿದ್ವಿ ಎಲ್ಲರೂ ಕೂಡ ಸ್ಪರ್ಶ ದರ್ಶನವಾಯಿತು. ಕಾಶಿಯ ವಿಶ್ವನಾಥೇಶ್ವರ ಜ್ಯೋತಿರ್ಲಿಂಗವನ್ನು ಕೈಯಲ್ಲಿ ಮುಟ್ಟಿದ್ದೀವಿ ಡಾರ್ಲಿಂಗ್ಸ್. ನಾನು ಇದೇ ಕೈಯಲ್ಲಿ ಈ ಕಾಶಿ ವಿಶ್ವನಾಥೇಶ್ವರನನ್ನು ಹಾಗೆ ಹಿಡ್ಕೊಬಿಟ್ಟಿದ್ದೆ ಒಂದು 2 ರಿಂದ 3 ಸೆಕೆಂಡ್ ಗಟ್ಟಿಗೆ. ಆ ಫೀಲಿಂಗೇ ಬೇರೆ. ಜ್ಯೋತಿರ್ಲಿಂಗ, ಅದು ಕಾಶಿಗೆ ಎಷ್ಟು ಜನ ಬರ್ಬೇಕು ಅನ್ಕೊತಾರೆ. ಅಂಥದ್ರಲ್ಲಿ ನಾವು ಕಾಶಿ ಆ ಪೂಜಲ್ಪಡುವ ಲಿಂಗವನ್ನೇ 2 ರಿಂದ 3 ಸೆಕೆಂಡ್ ಸರಿ ಹಿಡ್ಕೊಂಡಿದ್ದೆ ಅಂದರೆ ಇಟ್ ವಾಸ್ ವೆರಿ 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 ಗುಡ್ ಫೀಲಿಂಗ್. ಐ ಆಮ್ ಸೋ ಹ್ಯಾಪಿ. ಏನೋ ಒಂಥರ ಫೀಲಿಂಗು ಡಾರ್ಲಿಂಗ್ಸ್, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವು ಕೂಡ ಬಂದು ದರ್ಶನ ಮಾಡಿ. ನಾನು ಇವಾಗ ಹೋಟೆಲ್ಗೆ ಬಂದಿದ್ದೀನಿ. ಇವಾಗ ತಿಂಡಿ ತಿನ್ನೋಕೆ ಹೋಗೋಣ. ತಿಂಡಿ ತಿಂದು ನೆಕ್ಸ್ಟು ಡಾರ್ಲಿಂಗ್ಸ್ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು. ಇವಾಗ ಕಾಲಭೈರವನ ದರ್ಶನ ಮಾಡೋಕೆ ಹೋಗೋಣ ಬನ್ನಿ. ಇಲ್ಲಿ ಆಟೋ ಇದೆ, ಆಟೋನ ಕೇಳೋಣ. ಕಾಲಭೈರವ ಟೆಂಪಲ್ ನೈಚ ಯಾರೂ ಬರ್ತಾ ಇಲ್ಲ. ಇಡೀ ನಮ್ಮ ಬಸ್ಸವರೆಲ್ಲ ಕ್ರಶ್ ಜಾಸ್ತಿ ಇದೆ ಅಂತ ಯಾರೂ ಕಾಲಭೈರವನ ದರ್ಶನ ಮಾಡಿಲ್ಲ. ನಾನು ಹಂಗೆ ಮಾಡದೆ ಇರೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಸೊ ಅವರೆಲ್ಲ ಹೋಟೆಲಲ್ಲಿದ್ದಾರೆ. ನಾನು ಮತ್ತು ಅಂಕಲ್ಲು ಹೋಗ್ತಾ ಇದ್ದೀವಿ ದರ್ಶನ ಮಾಡೋದಕ್ಕೆ. ಅದೊಂದು ರೂಲ್ಸೇ ಇದೆ, ಇಲ್ಲಿ ಬಂದರೆ ಕಾಲಭೈರವನ ದರ್ಶನ ಮಾಡಲೇಬೇಕು ಅಂತ. ಕಾಲಭೈರವನ ಟೆಂಪಲ್ಗೆ ಆಟೋ ಅಂತೂ ಸಿಕ್ತು. ಯಾವುದೋ ಆಟೋನ ನಿಲ್ಲಿಸ್ತಾ ಇರಲಿಲ್ಲ. ನಾನು ಅಂಕಲ್ ಹೋಗ್ತಾ ಇದ್ದೀವಿ. ಅಂಕಲ್ದು ಆಲ್ರೆಡಿ ದರ್ಶನ ಆಗಿದೆ ಡಾರ್ಲಿಂಗ್ಸ್. ನೋಡಿ ಅಲ್ಲಿ ಮನೇಲಿ ಕೊಟ್ಟು ದರ್ಶನ ಆಗಿದೆ, ನನ್ನ ದರ್ಶನ ಆಗಿಲ್ಲ. ನಾನು ಒಬ್ಬನೇ ಹೋಗ್ತೀನಿ ಅಂತ ಅಂಕಲು ಬರ್ತಾ ಇದ್ದಾರೆ ನನ್ನ ಜೊತೆಗೆ. ಥ್ಯಾಂಕ್ ಯು ಅಂಕಲ್. ಫುಲ್ಲು ನಿದ್ದೆ ಬರ್ತಾ ಇದೆ ಡಾರ್ಲಿಂಗ್ಸ್. ಯಾವ ಥರ ನಿದ್ದೆ ಬರ್ತಾ ಇದೆ ಅಂದರೆ ಆಗ್ತಾ ಇಲ್ಲ, ಅಷ್ಟು ನಿದ್ದೆ. ಬೆಳಗಿನ ಜಾವ 2 ಗಂಟೆಗೆ ಬಂದಿದ್ದ ದರ್ಶನಕ್ಕೆ 2 ಗಂಟೆ ತನಕ ಮಲ್ಗೆ ಇಲ್ಲ ಡಾರ್ಲಿಂಗ್ಸ್. 10 ನಿಮಿಷನೂ ಕಣ್ಮುಚ್ಚಿಲ್ಲ ನಾನು. ಇವಾಗ ಡಾರ್ಲಿಂಗ್ಸ್ ನಾವು ಹೋಗ್ತಾ ಇರುವಂಥ ಜಾಗ ಕಾಲಭೈರವೇಶ್ವರನ ಸನ್ನಿಧಿಗೆ. ಹೇಳ್ತಾರೆ ಕಾಶಿಗೆ ಬಂದರೆ ಈ ಅಪ್ಪನ ದರ್ಶನ ಮಾಡಲೇಬೇಕು, ಈ ಅಪ್ಪನ ದರ್ಶನ ಇಲ್ಲದೆ ಕಾಶಿ ಯಾತ್ರೆ ಸಂಪೂರ್ಣ ಆಗಲ್ಲ ಅಂತ. ಬನ್ನಿ. ಅಲ್ಲಿದೆ ಅನ್ಸುತ್ತೆ ನೋಡಿ ಡಾರ್ಲಿಂಗ್ಸ್, ಆ ಕಡೆಗೆ ಹೋಗ್ಬೇಕು ನಾವು. कर्नाटक से आया। बात सही है सर, हम भी पुलिस को आगे देंगे तब आप डाकोगे, इस तरह नहीं जा पाओगे। पूरी लाइन क्रॉस करके आपको अंदर भेजेंगे। 300 कर ನಿಮಗೆ ಇವಾಗ ಇವನಿಗೆ ನಾವು ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇರೋದು. ಫುಲ್ 2 ಅವರ್ ಕ್ಯೂ ಇದೆ. ಈ 2 ಅವರ್ ಕ್ಯೂ ಅಲ್ಲಿ ಬರೀ 10 ನಿಮಿಷದಲ್ಲಿ ಕರ್ಕೊಂಡ್ಬರ್ತಾನೆ ಅಂತ ನೋಡೋಣ. 500 ಅಂತ ಇದ್ದ, ನಾನು 300 ಅಂದೆ, 200 ಅಂದೆ, ಒಪ್ಕೊಳ್ಳಿಲ್ಲ. ಸೊ 400ಗೆ ಲಾಕ್ ಆಗಿದೆ. ಇವನು ಕರ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ. ಈ ತರ ಎಲ್ಲ ಇಲ್ಲಿ ಅಕ್ಕಪಕ್ಕ ಇರೋರಿಗೆ ನೋಡಿ ಡಾರ್ಲಿಂಗ್ಸ್. ಇವ್ರಿಗೆ ಕರ್ಕೊಂಡು ಹೋಗೋದಕ್ಕೆ ದುಡ್ಡು ಕೊಡಬೇಕು, ಅದ್ರ ಜೊತೆಗೆ ಇದನ್ನು ತಗೋಬೇಕು. ಒಟ್ಟಲ್ಲಿ ಅವನು 500 ರೂಪಾಯಿ ಮಾಡ್ಕೊಬಿಡ್ಬೇಕು ಅಷ್ಟೇ. ಈ ಹೂವನ್ನ ತಗೊಂಡೋಗಿ ಡಾರ್ಲಿಂಗ್ಸ್ ಒಬ್ಬನೇ ಹೋಗ್ತಾ ಇದ್ದೀನಿ. ಈ ಅಪ್ಪನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗ್ತಾನೆ ಏನ್ ಕಥೆನೋ ಗೊತ್ತಿಲ್ಲ. 300 ರೂಪಾಯಿ ಡಾರ್ಲಿಂಗ್ಸ್. ಅಲ್ಲಿ ಪೊಲೀಸ್ಗಳಿದ್ದಾರೆ, ಆ ಪೊಲೀಸಿಂದ ಬಿಡಿಸ್ತೀನಿ. ಅರ್ಧಕ್ಕೆ ಸಾಕು. ಇಲ್ಲೇ ಜಾಯಿನ್ ಮಾಡಿಸ್ಬೇಕು. ಆಯ್ತು ಆಯ್ತು, ಚಲೋ ಸರಿ. ಯಾವ ಥರ ರಶ್ ಇದೆ. What is this? ನೋಡಿ, ಇದೇ ಕಾಲಭೈರವ ಮಂದಿರ ಹೇಗಿದೆ ನಮ್ಮ ಸುತ್ತ. ಇಲ್ಲಿ ಗರ್ಭಗುಡಿ ಇದೆ, ಇದು ಗರ್ಭಗುಡಿ. ಇದ್ರೊಳಗಡೆ ಬಾಬಾ ಇದ್ದಾರೆ. ಅಲ್ಲಿ ಫೋಟೋ ಅಥವಾ ವಿಡಿಯೋ ಮಾಡಂಗಿಲ್ಲ, ಸೊ ಮಾಡೋಕ್ಕಾಗಿಲ್ಲ. ಗಂಟ್ಲು ಎಲ್ಲ ಊಸ್ಟಾಗ್ಬಿಟ್ಟಿದೆ ಡಾರ್ಲಿಂಗ್ಸ್.
काशी का दर्शन देखिए फर्स्ट काल भैरव का ही दर्शन होता है। बिना इनकी दर्शन किए, काल भैरव का दर्शन किए काशी का यात्रा पूर्ण नहीं माना जाता है। ये काशी के कोतवाल कहे गए, इनकी इच्छा के बिना काशी में कुछ भी नहीं किया जा सकता। ಇವಾಗ ದರ್ಶನ ಆಯಿತು. ಅವ್ರು ಏನು ಹೇಳಿದ್ರು ಅಂದರೆ ಕಾಶಿಗೆ ಬಂದು ಕಾಲಭೈರವನ ದರ್ಶನ ಮಾಡಲಿಲ್ಲ ಅಂದರೆ ಅದು ಸಂಪೂರ್ಣನೇ ಆಗಲ್ಲ ಅಂತ. ನೋಡಿ ದರ್ಶನ ಆಯಿತು, ಪ್ರಸಾದ ಆಯಿತು, ದಾರವನ್ನು ತೊಗೊಂಡಾಯ್ತು. ಇದು ದಾರ ತೊಗೊಂಡಿದ್ದೀನಿ, ಇಲ್ಲಿ ದಾರ ವೆರಿ ಪವರ್ಫುಲ್ ಅಂತೆ. ಕಾಲಭೈರವೇಶ್ವರನ ದರ್ಶನ ಆದಮೇಲೆ ನಾನು ಹೋಗಿದ್ದು ಡಾರ್ಲಿಂಗ್ಸ್ ಶ್ರೀ ಅನ್ನಪೂರ್ಣ ಟೆಂಪಲಿಗೆ. ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬರ್ತಾರೆ. ಅದ್ರ ಪಕ್ಕದಲ್ಲಿದೆ ಡಾರ್ಲಿಂಗ್ಸ್, ಎಲ್ಲ ಅಕ್ಕಪಕ್ಕನೇ ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಕ್ಯೂ ಅಲ್ಲಿಗೇನೆ, ಅನ್ನಪೂರ್ಣೇಶ್ವರಿ ಟೆಂಪಲಿಗೇನೆ. ಬನ್ನಿ ಅನ್ನಪೂರ್ಣನ ದರ್ಶನ ಮಾಡೋಣ. ಅಲ್ಲಿ ಫೋನ್ ಅಲೋ ಇರಲಿಲ್ಲ, ಆದರೂ ಕೂಡ ಒಂದು ಫೋಟೋ ಎತ್ತಾಕೊಂಡಿದ್ದೀನಿ. ನೀಟಾಗಿ ದರ್ಶನ ಮಾಡ್ಕೊಳ್ಳಿ ಡಾರ್ಲಿಂಗ್ಸ್, ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲೇ ಡಾರ್ಲಿಂಗ್ ಸ್ವಲ್ಪ ದೂರ ನೀವು ವಾಕ್ ಮಾಡಿಬಿಟ್ರೆ ಇದೇ ಥರ ಗಲ್ಲಿಯಲ್ಲಿ ನಿಮಗೆ ಭೋಜನ ಶಾಲೆ ಸಿಗುತ್ತೆ. ಅಲ್ಲಿ ಅನ್ನಪೂರ್ಣ ತಾಯಿಯ ಅನ್ನ ಪ್ರಸಾದವನ್ನು ಹಾಕ್ತಾ ಇರ್ತಾರೆ. ದಯವಿಟ್ಟು ಮಾಡಿಕೊಂಡೇ ಹೋಗಿ. ಊಟ ಮಾಡಾದ್ಮೇಲೆ ನಾನು ಬಂದಿದ್ದೆ ಶಕ್ತಿಪೀಠಕ್ಕೆ. ಯಾವ ಶಕ್ತಿಪೀಠಕ್ಕೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ನಮ್ಮ ದೇಶದಲ್ಲಿರುವ 108 ಶಕ್ತಿಪೀಠಗಳಲ್ಲಿ ಇದು ಕೂಡ ಒಂದು. ಶ್ರೀ ವಿಶಾಲಾಕ್ಷಿ ಅಮ್ಮನವರ ದೇವಸ್ಥಾನಕ್ಕೆ ನೋಡ್ಬೋದು. ಈ ಟೆಂಪಲ್ ನಮ್ಮ ಸೌತಿನ ಆರ್ಕಿಟೆಕ್ಚರಲ್ಲಿದೆ. ನೀವು ನೋಡ್ತಾ ಇದ್ರೆ ನಮ್ಮ ತಮಿಳ್ನಾಡು ಅಥವಾ ನಮ್ಮ ಕರ್ನಾಟಕದ ಟೆಂಪಲ್ ಅಂತ ಅನಿಸುತ್ತೆ ಅಲ್ವಾ? ಬನ್ನಿ ಎಲ್ಲರೂ ಕೂಡ ವಿಶಾಲಾಕ್ಷಿ ಅಮ್ಮನವರ ದರ್ಶನವನ್ನು ಮಾಡೋಣ. ದರ್ಶನ ಆದಮೇಲೆ ಡಾರ್ಲಿಂಗ್ಸ್ ಕಾಶಿ ವಿಶ್ವನಾಥನ ಟೆಂಪಲ್ ಪಕ್ಕದಲ್ಲೇ, ಅಂದರೆ ಕಾರಿಡಾರ್ ಪಕ್ಕದಲ್ಲೇ ನಿಮಗೆ ದುರ್ಗಾ ಅಮ್ಮನವರ ಟೆಂಪಲ್ ಕೂಡ ಇದೆ. ಅಲ್ಲಿ ದುರ್ಗಾ ಕುಂಡ್ ಕೂಡ ಇದೆ. ಕುಂಡ್ ಅಂದರೆ ಒಂದು ನೀರು ಥರ, ನಮ್ಮ ಸೈಡ್ ಕಲ್ಯಾಣಿ ಅಂತ ಏನಂತೀವಿ ಆ ಥರ ಕೂಡ ಇದೆ. ಬನ್ನಿ ಅದನ್ನು ತೋರಿಸ್ತೀನಿ. ನೀವೇನಾದರೂ ಗಂಗಾ ದ್ವಾರದ ಮುಖಾಂತರ ಬಂದರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಆ್ಯಂಡ್ ಹತ್ತಿರ ಕೂಡ ಆಗುತ್ತೆ. ಅದ್ರ ಪಕ್ಕದಲ್ಲೇ ಇರೋದು ನೀವೇನು ನೋಡ್ತಾ ಇದ್ದೀರಾ, ಇದೇ ಅದು ಟೆಂಪಲ್ಲು. ಇದು ನೇಪಾಳಿ ಟೆಂಪಲ್ ಅಂತ ಕೂಡ ಕರೀತಾರೆ. ಇಲ್ಲಿರುವಂಥದ್ದು ಅಮ್ಮನವರು ಅಂದರೆ ದುರ್ಗಾ ಮಾತೆ. जय माता दी। ये नवरात्रि की चतुर्थ माँ कुष्मांडा जी का धाम है। तो इसी स्थान पे माँ ने राजा सुदर्शन को, राजा सुबाहु को अपने रूप का स्वयं दर्शन दिया और भक्तों को अनन्य भक्ति करने की यहीं पे जो है आशीर्वाद दी। और उसी बीच से तभी से काशी के मध्य में माँ यहाँ निवास करने लगी, दुर्गा कुंड में। ಇದೇ ನೋಡಿ ಡಾರ್ಲಿಂಗ್ಸ್ ದುರ್ಗಾ ಕುಂಡ್. ಇದು ಕಾಲಭೈರವನ ಸ್ಟ್ರೀಟು ಹೆಂಗಿದೆ, ಸಕ್ಕದಾಗಿದೆ. ಫಾರಿನರ್ ಥರ ಒರಿಜಿನಲ್ಲ ಇದು. ಡಾರ್ಲಿಂಗ್ಸ್ ದರ್ಶನ ಮುಗಿಸ್ಕೊಂಡು ಕಾಲಭೈರವನ ಆಶೀರ್ವಾದನ ಪಡ್ಕೊಂಡು ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಡಾರ್ಲಿಂಗ್ಸ್ ದರ್ಶನ ಮುಗಿಸಿ ರೂಮಿಗೆ ಬಂದ್ವಿ. 1 ಅವರ್ ಆದರೂ ಮಲ್ಕೊಡ್ಬೇಕು. ಕಣ್ಣು ರಪ್ಪ 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 ಅಂತ ಹೊಡಿತೈತೆ. ಸೊ ಡಾರ್ಲಿಂಗ್ಸ್ ಮಲ್ಕೊಂಡು ಎದ್ದಾಯಿತು. ಇವಾಗ ಬೆಂಗಳೂರಿಗೆ ಹೋಗೋ ಟೈಮು ಕೂಡ ಬಂದಾಯಿತು. ಬನ್ನಿ ಏರ್ಪೋರ್ಟಿಂದ ಬೆಂಗಳೂರಿಗೆ ಹೋಗೋಣ. ಬಟ್ ಒಂದಂತೂ ಹೇಳ್ತೀನಿ, ಕಾಶಿನ ಯಾರೂ ಕೂಡ ಮಿಸ್ ಮಾಡ್ಕೊಂಬೇಡಿ. ಒಂದು ಸಲ ಕಾಶಿನ ಎಕ್ಸ್ಪೀರಿಯೆನ್ಸ್ ಮಾಡಿ, ನಿಮಗೂ ಕೂಡ ಚೇಂಜಸ್ ಗೊತ್ತಾಗುತ್ತೆ ಆ್ಯಂಡ್ ಕಾಶಿಲಿರುವ ಒಂದು ಶಕ್ತಿ ನಿಮಗೂ ಕೂಡ ಬಂದು ಸೇರುತ್ತೆ. ಹೀಗೆ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾವು ಬೆಂಗಳೂರಿಗೆ ಬಂದು ಈ ಬ್ಲಾಗ್ನ ಎಡಿಟ್ ಮಾಡಿ ನಿಮ್ಗೆ ತೋರಿಸೋ ಆಯಿತು. ಸಿಗೋಣ ನಾಳೆ ಬ್ಲಾಗಲ್ಲಿ. ಟಾಟಾ ಬಾಯ್, ಸಿ ಯು ಡಾರ್ಲಿಂಗ್ಸ್, ಲವ್ ಯು.